ಕಾಂಗ್ರೆಸ್ನಲ್ಲಿ ಖಾತೆ ಹಂಚಿಕೆ ಜಟಾಪಟಿ ಮುಂದುವರಿತಾ ಇದೆ. ಇನ್ನು ಮಂತ್ರಿಗಿರಿ ಸಿಗದೆ ಕೆಲವೊಂದಿಷ್ಟು ನಾಯಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಡಿಕೆಶಿ ಅವರು ಸುದೀರ್ಘವಾದ ಚರ್ಚೆ ನಡೆಸಿದ್ದಾರೆ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಮಹತ್ತರವಾದಂತಹ ಮಾತುಕತೆ ಕೂಡ ನಡೆದಿದೆ. ಹಾಗಾಗಿ ನಾಳೆ ಬಹುತೇಕ ಖಾತೆ ಹಂಚಿಕೆ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಅಸಮಾಧಾನಿತ ಶಾಸಕರಿಗೆ ಹಾಗಾದರೆ ಸಿಗುತ್ತಾ ಸಿಹಿ ಸುದ್ದಿ? ಕಾದ್ ನೋಡಬೇಕಾಗುತ್ತೆ. ಇವತ್ತು ಏನೆಲ್ಲ ಡಿಸ್ಕಷನ್ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಾವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ, ಹೇಗೆ ಈ ಸಮಸ್ಯೆಯನ್ನ ಪರಿಹರಿಸಿದರೆ ಒಂದು ಸುಲಭವಾಗಿ ಆಡಳಿತವನ್ನು ನಡೆಸಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ, ಹಾಗಾಗಿ ನೀವೇ ಒಂದು ದಾರಿ ತೋರಿಸಿ ಅನ್ನುವಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇದೀಗ ದೆಹಲಿಯ ಅಂಗಳದತ್ತ ಕಾಲಿಟ್ಟಿದ್ದಾರೆ. ನೋಡೋಣ ಹಾಗಾದರೆ ಅಸಮಾಧಾನಿತ ಶಾಸಕರಿಗೆ ಸಿಹಿ ಸುದ್ದಿ ಸಿಗುತ್ತಂತಕ್ಕಂತಹ ಪ್ರಶ್ನೆ ಕೂಡ ಬರ್ತಾ ಇದೆ. ಎಲ್ಲವೂ ಕೂಡ ಇವತ್ತಿನ ಚರ್ಚೆ. ನಾಳೆಗೆ ಒಂದು ಉತ್ತಮವಾದಂತಹ ಫಲಿತಾಂಶದ ನಿರೀಕ್ಷೆಯಲ್ಲಿ ಅಸಮಾಧಾನಿತ ಶಾಸಕರಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಚನ್ನತಿಮಠ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಹಾಗಾದ್ರೆ ಬಹುತೇಕ ಇವತ್ತು ನಡೆದಿರತಕ್ಕಂತಹ ಚರ್ಚೆ ಅಸಮಾಧಾನಿತ ಶಾಸಕರಿಗೆ ನಾಳೆ ಸಿಹಿ ಸುದ್ದಿ ಸಿಗಬಹುದಾ? ಹೆಚ್ಚಿನ ಮಾಹಿತಿಯನ್ನ ಇನ್ನೆಲ್ಲ ಕೊಡ್ತೀರಿ ಬಸವರಾಜ್? ವೀರೇಶ್, ಅಸಮಾಧಾನಿತ ಶಾಸಕರನ್ನ ಒಂದ್ ಕಡೆ ಮನವೊಲಿಸತಕ್ಕಂತ ಕೆಲಸಗಳು ಈಗಾಗಲೇ ಸಿಎಂ ಅವರು ಮಾಡ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಅದೊಂದು ಕಡೆ. ಅದ್ರ ಜೊತೆಗೆ ಖಾತೆ ಹಂಚಿಕೆ ವಿಳಂಬ ಆಗ್ತಾ ಇದೆ. ಈಗಾಗಲೇ ಒಂದು ವಾರ ಆಯ್ತು ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ. ಅವರಿಗೆ ಖಾತೆ ಹಂಚಿಕೆಗಳಾಗಬೇಕಾಗಿತ್ತು. ಇಲ್ಲಿವರೆಗೂ ಕೂಡ ಖಾತೆ ಹಂಚಿಕೆ ಆಗ್ತಾ ಇಲ್ಲ. ಸಾಕಷ್ಟು ಜನ ಇಂಥದ್ದೇ ಖಾತೆಗಳು ಬೇಕು ಅನ್ನುವಂತ ಒಂದು ಪಟ್ಟಣ ಹಿಡ್ಕೊಂಡು ಕೂತಿರೋ ಕಾರಣಕ್ಕಾಗಿ ಖಾತೆ ಹಂಚಿಕೆ ದಿನದಿಂದ ದಿನಕ್ಕೆ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು. ಇದನ್ನ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿರ್ತಕ್ಕಂಥದ್ದು. ಇವತ್ತು ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಈ ಬಗ್ಗೆ ಒಂದು ಮೀಟಿಂಗ್ ಅನ್ನ ಆರಂಭಿಸಿದ್ದಾರೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ಆ ಒಂದು ಮೀಟಿಂಗ್ ಒಂದು ಅಂತಿಮವಾದಂತಹ ರೂಪ ಸಿಗುವಂತ ಸಾಧ್ಯತೆಗಳಿದಾವೆ. ಬಹಳ ಪ್ರಮುಖವಾಗಿ ಒಂದು ಸಚಿವರಿಗೆ ಖಾತೆ ಹಂಚಿಕೆ ವಿಚಾರವಾಗಿ ಮತ್ತು ಉಳಿದಂತ ಒಂದು ಸಚಿವ ಸ್ಥಾನ ಇದೆಯಲ್ಲ ಅದನ್ನ ಯಾರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಫಲಿತಾಂಶವನ್ನ ತೆಗೆದುಕೊಂಡೇ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಿಂದ ವಾಪಸ್ ಆಗುವಂತ ಸಾಧ್ಯತೆಗಳಿದಾವೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಷ್ಟು ವಿಚಾರಗಳಾಗಿ ಸಾಕಷ್ಟು ಅಸಮಾಧಾನ ಇರುವಂತ ಕಾರಣಕ್ಕಾಗಿ ಮತ್ತು ಈ ಖಾತೆಗಳ ಹಂಚಿಕೆ ವಿಚಾರ ಬಾಕಿ ಇರೋ ಕಾರಣಕ್ಕಾಗಿ ಮತ್ತು ಮುಂದಿನ 5 ವಿಧಾನ ಪರಿಷತ್ ನಾಮನಿರ್ದೇಶನಗಳಿದಾವೆ ಮತ್ತು ನಿಗಮ ಮಂಡಳಿ ಸ್ಥಾನಗಳಿದಾವೆ. ಅವೆಲ್ಲದರ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ವೀರೇಶ್. ಎಸ್ ಬಸವರಾಜ್, ಜಸ್ಟ್ ಹೋಲ್ಡ್ ಆನ್, ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀನಿ.